ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಸೊ ಇವತ್ತು ಆಫ್ಟರ್ನೂನಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಆಗಲೇ 1:30 ಆಗ್ತಾ ಬರ್ತಿದೆ. ಸೊ ನಮ್ಮ ಅಡುಗೆ ಮನೆ ನೋಡಿದ್ರೆ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವೇ. ಸೊ ಈಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿದೆ. ಸೊ ಪಾತ್ರೆ ತೊಳ್ಕೊಂಡು ಹಂಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಹಾಗೆಯೇ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯನ ನಿಮಗೆ ತಿಳಿಸ್ತಿದ್ದೀನಿ. ಸೊ ಏನಪ್ಪ ಅದು ಅಂತ ಹೇಳಿದ್ರೆ, ಈ ಒಂದು 22 ದಿನಕ್ಕೇ ನಾವು ಗರ್ಭಿಣಿ ಅಂತ ಹೇಗೆ ನಮಗೆ ಗೊತ್ತಾಗುತ್ತೆ. ಆ ಸಿಮ್ಟಮ್ಸ್ ನಮಗೆ ಅರ್ಲಿ ಸಿಮ್ಟಮ್ಸ್ ಅಂತ ಏನು ಹೇಳ್ತೀವಿ, ಆ ಅರ್ಲಿ ಸಿಮ್ಟಮ್ಸು ಏನೇನು, ಯಾವ ಸ್ಟೇಜಸ್ಸಲ್ಲಿ ನಮಗೆ ಈ ಒಂದು ಸಿಮ್ಟಮ್ಸ್ ಗೊತ್ತಾಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಕೊನೆ ತನಕ ನೋಡಿ ವಿಡಿಯೋನ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಸೊ ನನಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನನ್ನ ಒಂದು ಬ್ಲಾಗ್, ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಸ್ವಲ್ಪ ಜನಕ್ಕಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಅದೇ ಒಂದು ಖುಷಿ ಅಲ್ವಾ. ಹಾಗಾಗಿ ಈಗ ನಾವು ಪೀರಿಯಡ್ಸ್ ಆಗಿ ನಮಗೆ ಒಂದು 22 ಡೇಸ್ ಅಂತಲೇ ಅಂದ್ಕೊಳ್ಳಿ. ಆ ಒಂದು 22 ಡೇಸ್ ಗ್ಯಾಪ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಒಂದು 22 ದಿನಗಳಲ್ಲಿ ನಮಗೆ ಯಾವ ಸಿಂಟಮ್ಸ್ ಬರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. 100%ಅಲ್ಲಿ 99% ಈ ಸಿಮ್ಟಮ್ಸು ಪ್ರತಿಯೊಬ್ಬ ಹೆಂಗಸಿಗೂ ಹಾಗೆ ಆಗುತ್ತೆ. ಸೊ ಆ ಬೇಬಿ ಫಾರ್ಮ್ ಆಗೋದು ಅಂದರೆ ಈ 22 ದಿನಗಳಲ್ಲಿ ಬೇಬಿ ಫಾರ್ಮ್ ಆಗೋ ಚಾನ್ಸಸ್ಸು ಇದ್ದೇ ಇರುತ್ತೆ. ಹೌದು, ನಾವು ಇವಾಗ 22 ದಿವಸ ಆದಮೇಲೆ ಕೆಲವೊಂದು ಸತಿ ನಾವು UPT ಅಂದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ್ಲೂ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಅಷ್ಟು ಬೇಗ ಯೂರಿನಲ್ಲಿ ಆರ್ಗನ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಹಾಗೆ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಆದರೆ ಕೆಲವೊಂದು ಸಿಮ್ಟಮ್ಸ್ ಬಂದು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಸೂಚಿಸುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಿಮ್ಟಮ್ಸ್ ಏನು ಅನ್ನೋದನ್ನು ಹೇಳ್ತೀನಿ. ಫಸ್ಟ್ನೇದಾಗಿ ನೀವು ನೋಡ್ತಾ ಇರ್ಬೋದು, ನಾವು ಒಂದೊಂದು ಸತಿ ಇವಾಗ ಮಂತ್ಲಿ ಪೀರಿಯಡ್ಸು 3 ದಿವಸ ಮುಂಚಾಗೆ ಆಗ್ತೀವಿ. ಫಾರ್ ಎಕ್ಸಾಂಪಲ್ಲು, ಇವಾಗ ಹೋದ ತಿಂಗಳು 28ನೇ ತಾರೀಕು ಆಗಿದ್ದೀವಿ ಅಂತಂದರೆ ಈ ತಿಂಗಳು ಒಂದು 26ನೇ ತಾರೀಕು, 25ನೇ ತಾರೀಕು ಈ ರೀತಿಯಾಗಿ 3 ದಿವಸ ಮುಂಚಾಗೆ ಆಗ್ತೀವಿ ಅಲ್ವಾ. ಸೊ ಅದರಲ್ಲೇ ಫಸ್ಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮಂತ್ ನಾವು ಇವಾಗ 28 ಆಗಬೇಕಾಗಿರೋದು ಡಿಲೇ ಆಗಿಬಿಡುತ್ತೆ. ಅಂದರೆ 29ಗೆ ಇಲ್ಲ 30ಗೆ ಆ ರೀತಿಯಾಗಿ ಡಿಲೇ ಆಗ್ತಾ ಬರುತ್ತೆ. ನನಗೂ ಸಹ ಇದೇ ರೀತಿಯಾಗಿತ್ತು. ನಾನು ಪ್ರತಿ ತಿಂಗಳು ಅಂದರೆ ನಾನು ಇವಾಗ ಯಾವ ಮಂತಲ್ಲಿ ಎಷ್ಟನೇ ತಾರೀಕು ಆಗಿದ್ದೀನಿ ಅಂತ ನಾನು ಬರ್ಕೊತಿದ್ದೆ. ಅಂದರೆ ಮಗು ಆಗೋಕ್ಕಿಂತ ಮುಂಚೆ ಆ ರೀತಿಯಾಗಿ ಬರ್ಕೊತಾ ಇದ್ದೆ. ಕೆಲವೊಂದು ಮಂತಲ್ಲಿ ಡಿಲೇ ಆಗ್ತಾ ಬಂತು. ಸೊ ನನಗೆ ಡೌಟ್ ಬಂತು ಅಲ್ಲಿಂದನೇ, ಯಾಕೆ ಈ ರೀತಿಯಾಗಿ ಡಿಲೇ ಆಗ್ತಿದೆ ಅಂದಾಗ. ಸೊ ನನಗೆ ಅಲ್ಲೇ ಸ್ವಲ್ಪ ಅನಿಸ್ತು, ಮೇ ಬಿ ಈ ರೀತಿ ಆಗೋದಕ್ಕೆ ಅಂತಲೇ ಅಂತ. ಸೊ ಆ ರೀತಿ ಡಿಲೇ ಆದಾಗ ಅದೊಂದು ಫಸ್ಟ್ ಸಿಮ್ಟಮ್ಸು. ಓಕೆನಾ. ನೆಕ್ಸ್ಟ್ ಬಂದು ನಮಗೆ ಅಬ್ಡೋಮಿನಲ್ ಅಂದರೆ ಹೊಟ್ಟೆ ಕೆಳಭಾಗದಲ್ಲಿ ಒಂದು ಸ್ವಲ್ಪ ಪೇನ್ ಆಗುತ್ತೆ. ನಾವು ಪೀರಿಯಡ್ಸ್ ಆದಾಗ ಪೇನ್ ಆಗುತ್ತಲ್ಲ ಆ ರೀತಿ ಆಗಲ್ಲ, ಸುಮ್ಮನೆ ಸಣ್ಣ ಪುಟ್ಟಾಗಿ ಪೇನ್ ಆಗೋಕ್ಕೆ ಶುರು ಆಗುತ್ತೆ. ಅದು ಒಂದು ಸೆಕೆಂಡ್ ಸಿಮ್ಟಮ್ಸು. ಓಕೆನಾ. ಮೂರನೇದು ಬಂದು ಪಿಂಪಲ್ಸು. ಹಣೆಯ ಭಾಗದಲ್ಲಿ ಪಿಂಪಲ್ ಆಗುತ್ತೆ. ಕೆಲವ್ರಿಗೆ ಮಾಮೂಲಿ ಅದು ಪೀರಿಯಡ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದೊಂದು ಆಗುತ್ತೆ ಅನ್ನೋದು ಗೊತ್ತು. ಬಟ್ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಒಂಥರ ಮುಖದಲ್ಲೆಲ್ಲ ಪಿಂಪಲ್ಸ್ ಜಾಸ್ತಿ ಆಗೋದಾಗ ಅದೊಂದು ಸಿಮ್ಟಮ್ಸು ನನಗೆ ಕಂಡು ಬಂದಿತ್ತು. ನನಗೆ ಹಾಗೆ ಆಗಿತ್ತು. ಸೊ ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಪಿಂಪಲ್ಸು ಜಾಸ್ತಿ ಆಗೋದು ಮುಖದಲ್ಲಿ, ಅದು ಬಂದು ಮೂರನೇದು. ನೆಕ್ಸ್ಟ್ ಬಂದು ವೈಟ್ ಡಿಸ್ಚಾರ್ಜ್ ಅಂದರೆ ಕೆಲವ್ರಿಗೆ ತೆಳ್ಳಗೆ ಹೋಗೋದು ಆ ರೀತಿ ಆಗಲ್ಲ. ಒಂಥರ ಮಿಲ್ಕಿ ವೈಟಲ್ಲಿ ಒಂಥರ ಗಟ್ಟಿಯಾಗಿರುತ್ತೆ. ಸೊ ತೆಳ್ಳಗಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ, ಸ್ಟಿಕ್ಕಿ ಆಗಿರುತ್ತೆ, ಆ ರೀತಿ ಆಗಿರುತ್ತೆ. ಸೊ ಸ್ಮೆಲ್ ಏನೂ ಇರೋದಿಲ್ಲ. ಓಕೆನಾ. ಅದು ಒಂದು ಫೋರ್ತ್ ಸಿಮ್ಟಮ್ಮು. ನೆಕ್ಸ್ಟ್ ಬಂದು ಮೂಡ್ ಸ್ವಿಂಗ್ ಆಗೋದು. ಮೂಡ್ ಸ್ವಿಂಗ್ ಅಂದರೆ ಏನು ಕಾರಣ ಇಲ್ಲ, ಏನೋ ಒಂಥರ ಬೇಜಾರಾಗೋದು, ಒಂಥರ ಡಲ್ನೆಸ್ ಫೀಲ್ ಆಗೋದು, ಕೋಪ ಬರೋದು, ಈ ರೀತಿಯಾದಂಥ ಒಂದು ಮೂಡ್ ಸ್ವಿಂಗ್ ಸಹ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಮಗೆ ಫುಡ್ ಮೇಲೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಕೆಲವ್ರಿಗೆ ಏನೂ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ, ಅಷ್ಟೊಂದಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಏನೋ ಒಂಥರ, ನಾನು ಹೇಳಿದ್ನಲ್ಲ ಮೂಡ್ ಸ್ವಿಂಗ್ ಇದೆ ಅಂದಮೇಲೆ ಇದು ಅದಕ್ಕೆ ಇನ್ಕ್ಲೂಡ್ ಆಗುತ್ತಲ್ವ. ಏನು ತಿನ್ನೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೂ ಸೇರ್ತಾನೆ ಇರೋದಿಲ್ಲ, ಅದನ್ನು ಸಹ ಆಗುತ್ತೆ. ನೆಕ್ಸ್ಟ್ ಬಂದು ತಲೆನೋವು, ಒಂಥರ ತಲೆನೋವು ಬರೋದು, ತಲೆ ಭಾರ ಅನಿಸೋದು, ಈ ರೀತಿಯಾಗೂ ಸಹ ಆಗುತ್ತೆ. ನೆಕ್ಸ್ಟ್ ಬಂದು ನಮ್ಮ ಒಂದು ಬ್ರೆಸ್ಟ್ ಸೈಜು ಜಾಸ್ತಿ ಆಗುತ್ತೆ. ಸೊ ನಮ್ಮದು ಬ್ರೆಸ್ಟ್ ಏನಿರುತ್ತೆ ಈಗ ಅದಕ್ಕಿಂತ ಒಂದು ಸ್ವಲ್ಪ ಒಂಥರ ದಪ್ಪ ಹಾಗೆ ಫೀಲ್ ಆಗುತ್ತೆ ನಮಗೆ. ಅದು ಮೇನ್ ಥಿಂಗು. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿಲಿ ಅದೊಂದು ಚೇಂಜಸ್ ಆದರೆ ಖಂಡಿತವಾಗ್ಲೂ ನೀವು ಕನ್ಸೀವ್ ಆಗೇ ಆಗ್ತೀರಾ ಅಂತ. ನನಗೆ ಮೇನಾಗಿ ಅದರಿಂದನೇ ನನಗೆ ಗೊತ್ತಾಗಿತ್ತು.
ಸೊ ನಮ್ಮ ಒಂದು ಬ್ರೆಸ್ಟ್ ಏನಿದೆ ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ, ಓಕೆನಾ. ಅದಾದಮೇಲೆ ನಮಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗೋದು, ವಾಮಿಟ್ ಬರೋ ಥರ ಆಗುತ್ತೆ ಬಟ್ ಆಗೋದಿಲ್ಲ. ಇದು ಕೆಲವ್ರಿಗೆ ಬರ್ಬೋದು, ಬಟ್ ಎಲ್ಲರಿಗೂ ಬರುತ್ತೆ ಅಂತ ನಾನು ಅಂದ್ಕೊಳಲ್ಲ. ವಾಮಿಟಿಂಗ್ ಚಾನ್ಸಸ್ ಇರುತ್ತೆ. ಸೊ ನಾನು ಹೇಳಿರೋ ಈ ಒಂದು ಸಿಮ್ಟಮ್ಸಲ್ಲಿ ನಿಮಗೆ ಮೇಯ್ನಾಗಿ ನಾನು ಹೇಳೋದಾದರೆ, ಮೇಯ್ನಾಗಿ ಯಾವುದು ನೀವು ಸಿಮ್ಟಮ್ಸ್ನ ನೋಡ್ಕೊಬೇಕು ಅನ್ನೋದಾದರೆ, ಪೀರಿಯಡ್ ಡಿಲೇ ಆಗೋದು ಅದು ಮೇನ್ ಥಿಂಗು. ಅದಾದಮೇಲೆ ಅಬ್ಡಾಮಿನಲ್ ಪೇನ್ ಆಗುತ್ತೆ, ಸಣ್ಣ ಪುಟ್ಟದಾಗಿ ಸುಮ್ಮನೆ ಏನೋ ಒಂಥರ ಪೇನ್ ಆಗುತ್ತೆ ಅದೊಂದು. ಅದಾದ ನಂತರ ಇದು ಬ್ರೆಡ್ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಈ ಮೂರು ಸಿಮ್ಟಮ್ಸ್ನ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾವು ಇವಾಗ ಪೀರಿಯಡ್ ಡಿಲೇ ಆಗಿ ಇವಾಗ ನಾವೇನು ಮಾಡ್ಬಿಡ್ತೀವಿ, ಫಸ್ಟ್ ದಿವಸನೇ ಇವಾಗ 28ನೇ ತಾರೀಕು ಹಾಕಬೇಕಾಗಿತ್ತು, ಆಗಿಲ್ಲ, 29ನೇ ತಾರೀಕೆ ನಾವು ಮನೆಯಲ್ಲೇ UPT ಟೆಸ್ಟ್ ಮಾಡಿಸ್ಕೊಂಬಿಡ್ತೀವಿ. ಅಂದರೆ ಈ ನ್ಯೂಸಲ್ಲಿ ನಾವೇನೇ ಯೂರಿನ್ ಟೆಸ್ಟ್ ಮಾಡ್ಕೊತೀವಿ ಅಂದ್ಕೊಳ್ಳಿ, ಆವಾಗ ಖಂಡಿತವಾಗ್ಲೂ ಪಾಸಿಟಿವ್ ಬರೋದಿಲ್ಲ. ಯಾಕಂದರೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಇವಾಗ ನಿಮ್ಮದು ಪೀರಿಯಡ್ ಡಿಲೇ ಆದಮೇಲೆ 1 ವೀಕ್ ತನಕ ಕಾಯಬೇಕಾಗುತ್ತೆ. 1 ವೀಕ್ ಆದಮೇಲೆ ನೀವು ಆವಾಗ ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದು ಪಾಸಿಟಿವ್ ಅಂತಲೇ ಬರುತ್ತೆ. ಸೊ ನಾವು ಆ ಥರ ಬಿದ್ದು ಬೇಗ ಇದು ಮಾಡ್ಕೊಳಕ್ಕೆ ಹೋಗೋದು ಬೇಡ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ಇವಾಗ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ ಅಂದಾಗ ಈ ಎಲ್ಲ ಸಿಮ್ಟಮ್ಸು ನೋಡ್ಕೊಳ್ಳಿ. ಹಾಗೆಯೇ ಮಿಸ್ಕ್ಯಾರೇಜ್ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ನಾವೇನು ಮಾಡಬೇಕು ಅಂದರೆ, ಇವಾಗ ನಮ್ಮ ಪೀರಿಯಡ್ಸ್ ಇನ್ನೇನು ಇವಾಗ 1 ವೀಕಲ್ಲಿ ಬರುತ್ತೆ ಅನ್ನುವಾಗ ಸ್ವಲ್ಪ ನಾವು ಕೇರ್ಫುಲ್ಲಾಗಿರಬೇಕಾಗುತ್ತೆ. ಅಂದರೆ ಏನೇ ಒಂದು ಕೆಲಸ ಮಾಡಿದ್ರೂ ನಿಧಾನಕ್ಕೆ ಕೆಲಸ ಮಾಡೋದಾಗಿರ್ಬೋದು, ಅಂದರೆ ಸಡನ್ನಾಗಿ ಎದೊಳೋದಾಗಿರ್ಬೋದು, ಆ ರೀತಿಯಾಗಿ ಮಾಡೋದಾಗಿರ್ಬೋದು, ಬಟ್ಟೆ ಒಗೆಯೋದು, ಜಾಸ್ತಿ ಫೋರ್ಸಾಗಿ ಏನೋ ಒಂದು ಕೆಲಸ ಮಾಡೋದು, ಭಾರವಾಗಿರೋದನ್ನ ಎತ್ತೋದು, ಸ್ಟೆಪ್ಸ್ ಹತ್ತೋದು, ಇದನ್ನೆಲ್ಲ ನಾವು ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿರಬೇಕು. ಸೊ ಆಗ ನಮಗೆ ಅದು ಮಿಸ್ಕ್ಯಾರೇಜ್ ಆಗೋದಕ್ಕೆ ಅಂಥ ಚಾನ್ಸಸ್ ಇರೋದಿಲ್ಲ ಅಲ್ವಾ. ಸೊ ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ಫಾಲೋ ಮಾಡ್ಕೊಬೇಕಾಗತ್ತೆ. ನೀವು ಖಂಡಿತವಾಗ್ಲೂ ನಾನು ಹೇಳಿದ್ದೀನಲ್ಲ, ನಿಮ್ಮ ಒಂದು ಓವ್ಯುಲೇಷನ್ ಪೀರಿಯಡ್ ಅದೆಲ್ಲ ಚೆಕ್ ಮಾಡಿ, ಯಾವ ರೀತಿಯಾಗಿ ನೀವು ಒಂದು ಪ್ಲ್ಯಾನ್ ಮಾಡ್ಕೊಬೇಕು, ಯಾವ ರೀತಿಯಾದ ಒಂದು ಫುಡ್ನ ನಾವು ತೊಗೊಬೇಕು, ಪ್ರತಿಯೊಂದು ನಾನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನೋಡಿಲ್ವೋ ಅದನ್ನು ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಆಗೇ ಆಗ್ತೀರಾ. ಸೊ ನಂದು ಪ್ರೆಗ್ನೆನ್ಸಿ ಸ್ಟೋರಿ ನಾನು ನೆಕ್ಸ್ಟ್ ವ್ಲಾಗ್ಲ ಹೇಳ್ತೀನಿ. ನನಗೂ ಮದುವೆ ಆಗಿ 1 ವರ್ಷದ ತನಕನೂ ಮಕ್ಕಳಿರಲಿಲ್ಲ. ನನಗೂ ಒಂದು ಸ್ವಲ್ಪ ಲೋನ್ಲಿ ಫೀಲ್ ಆಗ್ತಿತ್ತು, ಯಾಕೆ ಇಷ್ಟು ಏನೇ ಟ್ರೈ ಮಾಡಿದ್ರು ನಮಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ. ಬಟ್ 1 ವರ್ಷ ಅಷ್ಟು ಜಾಸ್ತಿ ಏನಲ್ಲ ಸ್ನೇಹಿತರೆ, 1 ವರ್ಷ ಟೈಮ್ ಬೇಕೇ ಬೇಕಾಗುತ್ತೆ. ಮದುವೆ ಆದಮೇಲೆ 1 ವರ್ಷ ಖಂಡಿತವಾಗ್ಲೂ ಬೇಕು. ಅದಾದ ನಂತರ ನಾವು ಏನು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂದಾಗ ಫ್ಯಾಮಿಲಿಲೇ ಇರ್ಬೋದು, ಆಗ ಬೇರೆ ಅವ್ರಿಗೆ ಬೇಗ ಮಕ್ಕಳಾಯ್ತು ಅಂದರೆ ಡಾಕ್ಟರ್ ಹತ್ರ ಹೋಗೋದಾಗಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫರ್ದರ್ ಏನಾದರೂ ಸ್ಟೆಪ್ಸ್ನ ತಗೊಂಡು ಲೋ ಫೀಲ್ ಆಗ್ತಿರೋ, ಬಟ್ ಅಲ್ಲಿ ತನಕ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡಬೇಕು ಅಲ್ವಾ. ನಾವು ಮದುವೆ ಆಗಿ ಕೆಲವು 5 ತಿಂಗಳಿಗೆ ಆಗ್ಬಿಡ್ತಾರೆ, ಅದು ಅವ್ರ ಮೇಲೆ ಡಿಪೆಂಡ್. ಎಲ್ಲರೂ ಒಂದೇ ಥರ ಇರೋಕ್ಕಾಗೋದಿಲ್ಲ, ಕೆಲವೊಂದು ಡಿಲೇ ಆಗುತ್ತೆ. ನೀವು ಒಂದೊಂದ್ಸತಿ 2 ವರ್ಷ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಹೇಳೋದಾದ್ರೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನೆಲ್ಲ ಮಾಡೋದಾಗಿ ಅದು ಅದು ಬೇರೆನೇ ಇರುತ್ತೆ. ನೀವು ಸ್ಟ್ರೆಸ್ ಇಲ್ಲದೆ ನಮ್ಮ ಬಾಡಿ ಅದಕ್ಕೂ ಸ್ವಲ್ಪ ಫ್ರೀ ಆಗಿ ತಗೊಂಡುತ್ತೆ. ನಮ್ಮ ಒಂದು ಆರ್ಗನ್ಸ್ ಏನೇನಷ್ಟು ಸ್ವಲ್ಪ ಅಲ್ಲ, ಏನೋ ಅಂದರೆ ಈ ಒಂದು ಸ್ಪಮ್ಸ್ ಆಗಿರ್ಬೋದು, ಆಗಿರ್ಬೋದು ಅನ್ನೋದು ಅದೆಲ್ಲನೂ ಒಂದು ಒಳ್ಳೆ ಹೆಲ್ದಿ ಆಗಿದ್ದಾಗ ಖಂಡಿತವಾಗ್ಲೂ ಬೇಬಿ ಫಾರ್ಮ್ ಆಗೇ ಆಗುತ್ತೆ. ನೀವು ನ್ಯಾಚುರಲ್ ಆಗಿನೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಬಹುದು. ಅವ್ರಿಗೆಲ್ಲ ನಾನು ಸೆಕೆಂಡ್ ಹೇಳೋದಾದ್ರೆ ದೇವ್ರ ಮೇಲೆ ಅದೊಂದು ನಂಬಿದ್ದೀನಿ, ದೇವ್ರನ್ನ. ಸೊ ದೇವ್ರ ಮೇಲೆ ನಂಬಿಕೆ ಅಲ್ವಾ, ಎಲ್ಲ ಆಗಬೇಕು ಅಂದರೆ ದೇವ್ರ ಒಂದು ಆಶೀರ್ವಾದ ನಮ್ಮಲ್ಲಿ ಇರಬೇಕು. ಸೊ ಹಾಗಾಗಿ ಇಷ್ಟನ್ನ ನಾನು ಹೇಳ್ಬೋದು. ಈ ರೀತಿಯಾದ ಒಂದು ಸಿಮ್ಟಮ್ಸ್ ನಿಮಗೆ ಬರುತ್ತೆ, ಲೈಕ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಇನ್ನೂ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡು ಒಳ್ಳೆ ಡಯಟ್ ಅಲ್ಲಿ ದಯವಿಟ್ಟು ನಿಮ್ಮ ಬಾಡಿನ ಮೇಂಟೈನ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.